ಚಾನಲ್. ನಾವಿವತ್ತು ಬಂದಿರೋದು ಬ್ಯಾಂಗ್ಳೂರಲ್ಲಿರೋ ನೆಹರು ಪ್ಲಾನೆಟೋರಿಯಂಗೆ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳು ಅಥವಾ ಎಜುಕೇಷನ್ ಸ್ಟೂಡೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಎಸ್ಪೆಷಲಿ ಸೈನ್ಸ್ ಇಷ್ಟಪಡೋರಿಗಂತೂ ಅವ್ರ ಏಜ್ ಎಷ್ಟೇ ಆದರೂ ಪರವಾಗಿಲ್ಲ, ಒಂದ್ಸಲನಾದ್ರು ಲೈಫ್ ಟೈಮಲ್ಲಿ ಒಂದ್ಸಲನಾದ್ರು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ನೀವು ತಿಳ್ಕೊಳ್ಳೋ ಅಂತ ತುಂಬ ಇದೆ. ಈ ವಿಡಿಯೋದಲ್ಲಿ ಏನೇನಿದೆ ಇಲ್ಲಿ ಅಂತ ಪ್ರತಿಯೊಂದೂ ನೀವು ನೋಡ್ತಾ ಹೋಗ್ಬೋದು. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಲೈವಾಗಿ ಬಂದರೆ ಇನ್ನೂ ಚೆನ್ನಾಗಿದೆ. ನಾವು ತುಮಕೂರಿಂದ ಹೋಗಿದ್ದು ಟ್ರೈನಲ್ಲಾಗಿರೋದ್ರಿಂದ ಫಸ್ಟು ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡಿ ಆಮೇಲೆ ನೆಹರು ಪ್ಲಾನೆಟೋರಿಯಂನ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಾದ್ಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಹಾಗೆ ನಾವು ಮೆಟ್ರೋದಲ್ಲಿ ವಿಧಾನಸೌಧದವರೆಗೂ ಹೋಗಿರೋದ್ರಿಂದ ವಿಧಾನಸೌಧದ ಕ್ಲಿಪ್ಪಿಂಗ್ನು ಕೂಡ ಒಂದನ್ನು ಆ್ಯಡ್ ಮಾಡಿದ್ದೀನಿ. ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನೆಹರು ಪ್ಲಾನೆಟೋರಿಯಂಗೆ ಹೋದು ನಿಯರ್ಲಿ 50 to 60 rupees ತಗೋತಾರೆ. ನೀವು ಆರಾಮಾಗಿ ಅಲ್ಲಿಗೆ ರೀಚ್ ಆಗ್ಬೋದು. ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಇದ್ದಲ್ಲಿ ಪ್ಲೀಸ್ ಇಗ್ನೋರ್ ಮಾಡಿ. ಆದಷ್ಟು ಇಯರ್ಫೋನ್ ಹಾಕ್ಕೊಂಡು ವಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾಕಂದರೆ ನನ್ನ ವಾಯ್ಸ್ ಇನ್ನೂ ಕ್ಲಿಯರಾಗಿ ಕೇಳಿಸುತ್ತೆ. ನೆಹರು ಪ್ಲಾನೆಟೋರಿಯಂ ಆಪೋಸಿಟ್ಟು ರಾಷ್ಟ್ರೀಯ ಸೈನಿಕ ಸ್ಮಾರಕ ಕೂಡ ಇದೆ. ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನಂತೂ ಒಳಗಡೆ ಹೋಗೋದಕ್ಕೆ ತುಂಬ ಕಾಯ್ತಾ ಇದ್ದೀನಿ. ನನ್ನ ಜೊತೆ ನೀವು ನೆಹರು ಪ್ಲಾನೆಟೋರಿಯಂ ಒಳಗಡೆ ಬರ್ತೀರಾ ಅಲ್ವಾ? ಯಾರ್ಯಾರು ಸೈನ್ಸ್ನ ಇಷ್ಟಪಡ್ತೀರಾ ಅವ್ರಿಗಂತೂ ಇದು ಒಂದು ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು. ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿರೋ ಪ್ರತಿಯೊಂದು ವಸ್ತುನೂ ಒಂದೊಂದು ಸ್ಟೋರಿನೇ ಹೇಳುತ್ತೆ. ಸೊ ನೀವೇನಾದರೂ ಹೋದಾಗ ಅಲ್ಲಿ ಮೂವಿ ಟೈಪಲ್ಲಿ ಒಂದು ಶೋ ಮಾಡ್ತಾರೆ. ಅದಕ್ಕೆ ಆದಷ್ಟು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿ ಬುಕ್ ಮೈ ಶೋನಲ್ಲಿ ಬುಕ್ ಮಾಡ್ಬೋದು. ನೀವು ನೆಹರು ಪ್ಲಾನೆಟೋರಿಯಂ ಅಂದರೆ ಬರುತ್ತೆ. ಬಿಕಾಸ್ ಅಲ್ಲಿಗೆ ಹೋದಾಗ ಟಿಕೆಟ್ 99% ಸಿಗೋದಿಲ್ಲ. ಯಾಕಂದರೆ ಎಲ್ಲರೂ ಇವಾಗ ತುಂಬ ಅಪ್ಡೇಟ್ ಆಗಿರೋದ್ರಿಂದ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬರ್ತಾರೆ. ಈಗ ಇಲ್ಲಿರೋ ಪಾರ್ಕ್ ನೋಡೋಣ. ಅದು ಪಾರ್ಕ್ ಆಗಿದ್ರೂ ಸೈಂಟಿಫಿಕ್ ಆಗಿದೆ. ಅಂದರೆ ಸೈಂಟಿಫಿಕ್ ರೀಸನ್ಸ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಯಾರು ಸೈನ್ಸ್ನ ತುಂಬ ಜಾಸ್ತಿ ಇಷ್ಟಪಡ್ತೀರಾ ಅವ್ರಿಗಂತೂ ನಾನು ಈ ಪ್ಲೇಸ್ನ ಪರ್ಸ್ನಲಾಗಿ ರೆಕಮೆಂಡ್ ಮಾಡ್ತೀನಿ. ಲೈಫ್ ಟೈಮಲ್ಲಿ ಅಟ್ಲೀಸ್ಟ್ ಒಂದ್ಸಲನಾದ್ರು ವಿಸಿಟ್ ಮಾಡಿ. ಹೋಪ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಅಂತ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಬೋರ್ಡ್ ಇದೆ ಅಲ್ವಾ, ಅದರೊಳಗಡೆ ಒಂದು ಸರ್ಕಲ್ ಇದೆ. ಅದು ಒಂದೊಂದ್ಸಲ ಯಾವ ಥರ ಕಾಣಿಸುತ್ತೆ ಅಂತಂದರೆ ಫುಲ್ ಸರ್ಕ್ಯುಲರ್ ಶೇಪಲ್ಲಿ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಒಂದೊಂದ್ಸಲ ನೀಟಾಗಿ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅದು ಆ್ಯಕ್ಚುಲಿ ಸರ್ಕಲ್ಲೇ, ಬಟ್ ಅದ್ರ ಸುತ್ತಮುತ್ತ ಲೈನ್ಸ್ ಎಳೆದಿರೋದ್ರಿಂದ ಅದು ಸರ್ಕಲ್ ಅಲ್ಲ ಅನ್ನೋ ಥರನೇ ಕಾಣಿಸುತ್ತೆ. ಈ ಬೋರ್ಡಲ್ಲಿ ಈ ಪಿಕ್ಚರ್ ಇದೆ ಅಲ್ವಾ, ಇಲ್ಲಿ ಬರೆದಿದ್ದಾರೆ ಕಪ್ಪಾಗಿರುವುದು ಘನಾಕೃತಿಗೆ ಮೇಲ್ಭಾಗದ ತಳಭಾಗವೇ. ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು ಮೇಲ್ಗಡೆ ಇರೋದು ಶ್ಯಾಡೋ ಅಲ್ಲ ಅಥವಾ ಅದ್ರ ಕೆಳಗಡೆ ಲೇಯರು ಅಂತ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಬೋರ್ಡ್ ಇದೆಯಲ್ಲ, ಈ ಬೋರ್ಡಲ್ಲಿ ಈ ಲೈನ್ಸ್ ಹಾಕಿರೋದಲ್ಲ, ಅವ್ರು ಏನಂತ ಕೇಳ್ತಾ ಇರೋದು, ಈ ಲೈನ್ಸ್ ಎಲ್ಲ ಸ್ಟ್ರೈಟ್ ಆಗಿದೆಯೋ ಅಂದರೆ ಒಂದು ಕೆಳಗೆ ಒಂದಿದೆಯೋ ಅಥವಾ ಇದು ಪ್ಯಾರಲಲ್ ಆಗಿದೆಯೋ ಅಥವಾ ಅದು ಕೊಲೈಡ್ ಆಗುತ್ತೋ ಅಂತ ಕೇಳ್ತಾ ಇರೋದು. ಒಂದೊಂದ್ಸಲ ನಾವು ನೋಡಿದಾಗ ಹೇಗೆ ಕಾಣಿಸುತ್ತೆ, ಇದು ಕೊಲೈಡ್ ಆಗುತ್ತೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಇನ್ನೊಂದ್ಸಲ ನಾವು ನೋಡಿದಾಗ ಇಲ್ಲ ಸ್ಟ್ರೈಟಾಗೇ ಇದೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ನೀಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಲೈನ್ಸು ತುಂಬ ಸ್ಟ್ರೈಟಾಗೇ ಇದೆ. ಈ ಬಾಕ್ಸಸ್ ಮಧ್ಯ ಇರೋದ್ರಿಂದ ಅಂದರೆ ಒಂದು ಬಿಟ್ಟು ಒಂದು ಆಲ್ಟರ್ನೇಟ್ ಆಗಿರೋದ್ರಿಂದ ಸೊ ನಮಗೆ ಆ ಲೈನ್ಸು ಕೊಲೈಡ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಸ್ಕ್ವೇರ್ಸಿಂದ ಸರ್ಕಲ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ನಾವು ಒಂದೊಂದು ಸಲ ನೋಡಿದಾಗ ಒಂದು ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಇದೆ ಅಂತ ಕಾಣಿಸುತ್ತೆ. ಬಟ್ ಇನ್ನೊಂದು ಸಲ ನೋಡಿದಾಗ ಎಲ್ಲ ಸರ್ಕಲ್ಲು ರೌಂಡ್ ಶೇಪಲ್ಲಿ ಇದೆ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಸರ್ಕಲ್ಸ್ ಇದೆ ಅಲ್ವಾ, ಈ ಸರ್ಕಲ್ ಒಳಗೆ ಆಲ್ಟರ್ನೇಟ್ ಕಲರ್ಸ್ ಇರೋದ್ರಿಂದ ಇದು ಮೂವ್ ಆಗೋ ಥರ ಕಾಣಿಸುತ್ತೆ. ಹೇಗೆ ಸಾಧ್ಯ ಮೂವ್ ಆಗೋದಕ್ಕೆ? ಈ ಬೋರ್ಡ್ ನೇಮ್ ಬಂದು ಚಲನೆಯ ಭ್ರಮೆ ಅಂತ. ಇದನ್ನು ನಾವು ದೂರದಿಂದ ನೋಡಿದ್ರೆ ಜಸ್ಟ್ ಬೋರ್ಡ್ ಥರ ಕಾಣುತ್ತೆ. ಬಟ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿರೋ ಪ್ರತಿಯೊಂದು ಕಲರ್ಸು ಮೂವ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಅಂದರೆ ಅದೇ ಇಲ್ಯೂಷನಲ್ಲಿ ನಾವಿರ್ತೀವಿ. ಎಷ್ಟು ವಿಚಿತ್ರ ಅಲ್ವಾ ಸೈನ್ಸು. ಈ ಬೋರ್ಡಲ್ಲಿರೋ ವಿಶೇಷತೆ ಏನು ಅಂತಂದರೆ ಎಲ್ಲ ಕಡೆನೂ ಸ್ಕ್ವೇರ್ಸ್ ಇದೆ, ಅದ್ರ ಮಧ್ಯ ಸರ್ಕಲ್ಸ್ ಇದೆ. ಅವ್ರು ಏನಂತ ಕೇಳಿದ್ದಾರೆ, ಈ ಸರ್ಕಲ್ಸ್ ಇದೆಯಲ್ಲ, ಈ ಸರ್ಕಲ್ಸು ಬ್ಲ್ಯಾಕ್ ಕಲರು ಅಥವಾ ವೈಟ್ ಕಲರು ಅಂತ. ನಾವು ದೂರದಿಂದ ಸಡನ್ಲಿ ನೋಡಿದ್ರೆ ಅದು ಬ್ಲ್ಯಾಕ್ ಥರ ಕಾಣುತ್ತೆ, ಬಟ್ ಅದು ರಿಯಲ್ ಆಗಿರೋ ಕಲರ್ ಬಂದು ವೈಟು. ಈ ಬೋರ್ಡಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಇದು ನೀರಿನ ಮೇಲ್ಗಡೆ ಸ್ಟಾರು ತೇಲೋ ಥರ ಕಾಣುತ್ತೆ. ಬಟ್ ಅಲ್ಲಿ ನೀರು ಇಲ್ಲ, ಸ್ಟಾರು ಇಲ್ಲ. ಈ ಬೋರ್ಡ್ ಇದೆಯಲ್ಲ, ಇದ್ರ ನೇಮ್ ಬಂದು ಅಸಾಧ್ಯ ಸೇಂದ್ರೆ ಅಂತ. ಏನಕ್ಕೆ ಈ ಥರ ನೇಮ್ ಇಟ್ಟಿದ್ದಾರೆ ಅಂತಂದರೆ, ಇವರನ್ನ ಮುಚ್ಚಿಬಿಟ್ಟು ನೋಡಿದ್ರೆ ಆ ಕಡೆಯಿಂದ ಅಲ್ಲಿರೋರು ಅಂದರೆ ಬ್ರಿಡ್ಜಿಂದ ಬಗ್ ನೋಡ್ತಾ ಇರೋ ಥರ ಕಾಣ್ತಾರೆ. ಬಟ್ ಆ ಕಡೆ ಇರೋರನ್ನ ಮುಚ್ಚಿ ನೋಡಿದ್ರೆ ಇವರು ಬ್ರಿಡ್ಜ್
ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಥರ ಕಾಣ್ತಾರೆ. ಇವಾಗ ಒಂದು ಬ್ರಿಡ್ಜು ಅಂತಂದರೆ ಅದ್ರ ಕೆಳಗಡೆ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಮೇಲ್ಗಡೆಯಿಂದ ಬೇಕಾದ್ರೆ ಬಗ್ ನೋಡ್ಬೋದು. ಇದು ಇಂಪಾಸಿಬಲ್, ಬರೀ ನಮ್ಮ ಇಲ್ಯೂಷನ್ ಮಾತ್ರ. ಈ ಬೋರ್ಡ್ ನೋಡಿ, ಈ ಬೋರ್ಡ್ನ ನೋಡಿದ್ರೆ ಏನಂತ ಅನಿಸುತ್ತೆ ಅಂದರೆ ಒಂದೊಂದ್ಸಲ ಇದು ಯಾರೋ ಲೈಕ್ ಡ್ರಾಯಿಂಗ್ ಬಿಡಿಸಿರೋದು ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದಾಗ ರಿಯಲ್ ಅಂತ ಇದ್ದರೆ ಅದ್ರೂ ಶ್ಯಾಡೋ ಬೀಳ್ತಾ ಇರೋದು ಅಂತ ಅನಿಸುತ್ತೆ. ಇದೇ ಈ ಬೋರ್ಡ್ನ ವಿಶೇಷತೆ. ಇದು ಸೇಮ್ ಆ್ಯಸ್ ಇಟ್ ಈಸ್ ಅಸಾಧ್ಯ ಸೇತುವೆ ಥರನೇ ಅಸಾಧ್ಯ ಮಾಳಿಗೆ ಅಂತ ಅಂದ್ಬಿಟ್ಟು ಹೇಗೆ ಸಾಧ್ಯ ಇದನ್ನು ನೀವೇ ನೀಟಾಗಿ ಅಬ್ಸರ್ವ್ ಮಾಡಿ. ನಿಮ್ಗೇನಾದ್ರು ಇದು ಗೊತ್ತಾದರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ. ನೋಡಿ, ಈ ಬೋರ್ಡು ಅಂದರೆ ನನಗೆ ತುಂಬ ಇಷ್ಟ ಆಗಿರೋ ಬೋರ್ಡು. ಯಾಕಂತ ಅಂದರೆ ಇಲ್ಲಿ ಒಂದು ಸೈಡು 10 ಚಿತ್ರ ಇದೆ, ಇನ್ನು ಮಿಕ್ಕಿದ ಸೈಡೆಲ್ಲ ಸರ್ಕ್ಯುಲರ್ ಮೋಷನಲ್ಲಿ ಕಲರ್ಫುಲ್ ಚಿತ್ರ ಇದೆ. ನಾವೇನಾದರೂ ಈ ಅರ್ಥನ ನೋಡಿದ್ರೆ ಈ ಸರ್ಕಲ್ಸ್ ಎಲ್ಲ ರೊಟೇಟ್ ಆಗ್ತಾ ಇದೆ ಅಂತ ಫೀಲ್ ಆಗುತ್ತೆ. ಈ ಬೋರ್ಡಲ್ಲಿ ಈ ಸರ್ಕಲ್ಸ್ ಇದೆಯಲ್ಲ, ಎಲ್ಲೋ ಸರ್ಕಲ್ನ ನೋಡಿದ್ರೆ ಸುತ್ತ ಇರೋ ಬ್ಲೂ ಸರ್ಕಲ್ಸು ಶಿಮರಿಂಗ್ ಅಂದರೆ ಹೊಳಿತಾ ಇದೆ ಅನ್ನೋ ಥರ ಕಾಣಿಸುತ್ತೆ. ಸೊ ನಾನು ನೋಡಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಸರ್ಕಲ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಸರ್ಕಲ್ಸ್ನ ನೋಡಿದ್ರೆ ಇದು ಅರ್ಧ ಸರ್ಕಲ್ಸ್ ಅನ್ನೋ ಥರ ಕಾಣುತ್ತೆ. ಬಟ್ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಆ್ಯಕ್ಚುಲಿ ಕಂಪ್ಲೀಟ್ ಸರ್ಕಲು, ಅಂದರೆ ಪರ್ಫೆಕ್ಟ್ಲಿ ಸ್ಮೂತ್ ಸರ್ಕಲ್ ಅಂತ. ಸೊ ಈ ಕ್ವಶನ್ ಕೇಳಿದಾರಲ್ವ, ಇದಕ್ಕೆ ನಾವು ಆನ್ಸರ್ ಹೇಳ್ಬೇಕು. ನೀವೇ ನೀಟಾಗಿ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಈ ಬೋರ್ಡ್ ಅಂತೂ ಎಲ್ಲದಕ್ಕಿಂತ ಡಿಫ್ರೆಂಟಾಗಿ ಮತ್ತು ಯೂನಿಕ್ ಆಗಿದೆ. ಯಾಕಂತಂದರೆ ಈ ಸೈಡಿಂದ ನಾವು ಈ ಫೇಸ್ನ ನೋಡಿದ್ರೆ ಇದು ಯಂಗ್ ಫೇಸ್ ಥರ ಕಾಣಿಸುತ್ತೆ. ಈ ಸೈಡಿಂದ ನೋಡಿದ್ರೆ ಈ ಕೂದಲನ್ನೆಲ್ಲ ನೋಡಿದಾಗ ನಮಗೆ ಓಲ್ಡ್ ಫೇಸ್ ಥರ ಕಾಣಿಸುತ್ತೆ. ಇಲ್ಲಿರೋ ಪ್ರತಿಯೊಂದು ಬೋರ್ಡ್ಸೂ ಎಷ್ಟು ಯೂನಿಕ್ ಆಗಿದೆ ಅಲ್ವಾ. ಈ ಬ್ಲ್ಯಾಕ್ ಡಾಟ್ ಇದೆಯಲ್ಲ, ಈ ಡಾಟ್ನ ನಾವು ನೋಡಿಕೊಂಡು ಅಂದರೆ ನಮ್ಮ ತಲೆನ ಮುಂದೆ ಮತ್ತು ಹಿಂದೆ ಆಡಿಸಿದ್ರೆ ಈ ಒಳಗಡೆ ಸರ್ಕಲ್ ಏನಿದೆ ಇದು ಮೂವ್ ಆಗೋ ಥರ ಕಾಣಿಸುತ್ತೆ. ನಿಜವಾಗ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಬ್ಯಾಂಗ್ಳೂರಲ್ಲಿರೋ ನೆಹರು ಪ್ಲಾನೆಟೋರಿಯಂ ವಿಸಿಟ್ ಮಾಡಿ. ಈ ಮಾಡೆಲ್ ನೇಮ್ ಬಂದು ನಿಪ್ಕೋಡಿಸ್ಟ್ ಅಂತ ಅಂದ್ಬಿಟ್ಟು ಇಲ್ಲೇನು ಈ ಪ್ಲೇಟ್ ಇದೆ, ಈ ಪ್ಲೇಟ್ ಹಿಂದೆಗಡೆ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಿದ್ದಾರೆ. ಇದನ್ನು ನಾವು ತಿರುಗಿಸ್ತಾ ಇಲ್ಲಿ ಹೋಲ್ಸ್ ಇದೆಯಲ್ಲ, ಇದರಲ್ಲಿ ಒಂದೊಂದೇ ಅಕ್ಷರಗಳ ಕಾಣುತ್ತೆ. ತಿರುಗಿಸ್ತಾ ಹೋಲ್ ಸೆಂಟೆನ್ಸೇ ಕಾಣುತ್ತೆ. ನಾವು ಹೋಲ್ ಸೆಂಟೆನ್ಸ್ನ ನೋಡ್ಬೋದು. ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಈ ಸೈಡಲ್ಲಿ ವಿಜ್ಞಾನ ವಿನೋದ ಅಂತ ಕರೆದಿದ್ದಾರೆ. ಈ ಸೈಡಲ್ಲಿ ಸೈನ್ಸ್ ಇಸ್ ಫನ್ ಅಂತ ಬರ್ತಿದ್ದಾರೆ. ಇಟ್ಸ್ ರಿಯಲಿ ವಂಡರ್ಫುಲ್. ಈ ಮಾಡೆಲ್ ಬಂದು ಪ್ಯಾಂಡೋಸ್ಕೋಪ್ ಅಂತ ಅಂದ್ಬಿಟ್ಟು. ಇದ್ರ ವಿಶೇಷತೆ ಏನು ಅಂತಂದರೆ ಇವೆರಡು ಹೋಲ್ ಇದೆಯಲ್ಲ, ಇವೆರಡು ಹೋಲಲ್ಲಿ ನಾವೇನಾದರೂ ನೋಡಿದರೆ ಒಳಗಡೆ ಒಂದು ಕುದುರೆ ಇದೆ. ಇದನ್ನು ತಿರುಗಿಸಿ ನಾವೇನಾದರೂ ನೋಡಿದರೆ ಆ ಕುದುರೆ ಓಡ್ತಾ ಇರೋ ಥರ ಕಾಣಿಸುತ್ತೆ. ಈ ನೇಮ್ ಬಂದು ಅಸಾಧ್ಯ ತ್ರಿಕೋನ ಅಂತ, ಅಂದರೆ ಇಂಪಾಸಿಬಲ್ ಟ್ರಯಾಂಗಲ್. ಯಾಕೆ ಈ ಥರ ನೇಮ್ ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ಒಂದು ಕಡೆಯಿಂದ ನೋಡಿದ್ರೆ ಇದು ಟ್ರಯಾಂಗಲ್ ಅನ್ನೋ ಥರ ಕಾಣಿಸುತ್ತೆ, ಬಟ್ ಇನ್ನೊಂದು ಕಡೆಯಿಂದ ನೋಡಿದ್ರೆ ಅದು ಕೂಡೇ ಇಲ್ಲ ಅನ್ನೋ ಥರ ಕಾಣಿಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಪಾರ್ಟ್ 2 ಕೂಡ ಇದೆ. ನಿಮಗೇನಾದರೂ ಅದು ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.